पद्मभवो मृदङ्गं जगौ हनुमान् जगतामधीशम् अदर्शयत्तालगति कपर्दीननर्तगोपालकबालमौलिः स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्दये नमः। ख्यातसुधाप्रवचनाद्विदुषां परं तं वन्दे यतीन्द्रतिलकं विबुधप्रियाख्यम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओं। श्रीकृष्णाय नमः। 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 श्रीकृष्णार्पणमस्तु। हरे राम 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 हरे हरे। हरे कृष्ण 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 हरे हरे। श्री गुरुभ्यो नमः। हरि ओं। आपादमौलिपर्यन्तं गुरूणाम् आकृतिं स्मरेत् तेन विघ्ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಅಂತ ಒಂದು ಶ್ಲೋಕದಲ್ಲಿ ವಿಘ್ನ ಪರಿಹಾರಕ್ಕಾಗಿ ಗುರುಗಳನ್ನು ಸರಿಯಾಗಿ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅವರ ನಡೆ ಯಾವ ರೀತಿ ಇದೆ ಅನ್ನುವುದನ್ನು ಚಿಂತನೆ ಮಾಡಬೇಕು ಅಂತ ಉಪನಿಷತ್ತುಗಳು ಅದರೊಟ್ಟಿಗೆ ಒಂದು ಎಚ್ಚರಿಕೆ ಮಾತನ್ನು ಗುರುಗಳ ಬಾಯಲ್ಲಿ ಆಡಿಸ್ತದೆ. ಏನಂದರೆ, ಯಾವುದನ್ನು ನೀವು ಆಚರಿಸಬೇಕು ಜೀವನದಲ್ಲಿ ಅಂತ ಕೇಳಿದರೆ, ನನ್ನ ಸುಚರಿತಗಳು ಯಾವುದ್ಯಾವುದಿದೆ ಅದನ್ನೆಲ್ಲ ಆಚರಣೆ ಮಾಡಿ, ನೋ ಇತರಾಣಿ ಅಂತ. ಹಾಗಾಗಿ ಒಂದು ಎಚ್ಚರಿಕೆಯ ಮಾತು ನಾವು ಯಾವತ್ತೂ ಇಟ್ಕೊಳ್ಬೇಕು. ಮನುಷ್ಯನಾಗಿ ಬಂದಾಗ ಒಂದಷ್ಟು ಸಮಸ್ಯೆಗಳು ದೋಷಗಳು ಕಾಣಿಸ್ತವೆ. ಅವರಿಗೊಂದು ಅದೊಂದುಂಟು, ಅವ್ರು ಯಾವಾಗಲೂ ಅವರದ್ದು ಮಡಿ ಮಾಡ್ತಾರೆ, ಆದರೂ ಅದು ಮುಟ್ಟಿದ ಮೇಲೆ ಮರ್ತೋಗ್ತದೆ, ಕೈ ತೊಳೆಯೋದಿಲ್ಲ. ಗುರುಗಳೇ ಅಂಚಾಂಪೇರು ಅಂತ ಹಾಗೆ ಒಂದು ನಾವು ಕಮೆಂಟ್ಗಳು ಇರ್ತವೆ ನಮ್ಮದು. ಆದರೆ ಒಳ್ಳೆಯ ವಿಷಯಗಳನ್ನು ಸಂಗ್ರಹ ಮಾಡಬೇಕು, ಉಳಿದದ್ದನ್ನು ಬಿಡಬೇಕು. ನಾವು ಎತ್ತರಕ್ಕೆ ಇರಲಿಕ್ಕೋಸ್ಕರ ಎಲ್ಲವೂ ಇದೆ, ಆದ್ದರಿಂದ ಅದನ್ನು ಬಳಸ್ಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಹಾಗಾಗಿ ಯಾವುದು ನಮ್ಮ ಏಳಿಗೆಯ ಕಾರಣವಲ್ವೋ ಅದನ್ನು ಮಾತಾಡಬಾರ್ದು ಅಥವಾ ಅದನ್ನು ಅನುಸಂಧಾನ ಮಾಡಬಾರ್ದು ಅನ್ನೋದನ್ನು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ರೀತಿ ಗುರುವನ್ನು ಯಾರು ಸ್ಮರಣೆ ಮಾಡ್ತಾನೆ, ಅವರ ಸಚ್ಚರಿತ್ರೆಗಳನ್ನು ಯಾರು ಸ್ಮರಣೆ ಮಾಡ್ತಾನೆ, ಅವರ ನಡೆ ಮತ್ತು ಅವರು ಆಚರಣೆಯಲ್ಲಿ ತಂದಂತಹ ಒಳ್ಳೆಯ ವಿಷಯಗಳನ್ನು ಸ್ಮರಣೆ ಮಾಡಿ ತಾನು ಯಾರು ಒಳಗೆ ಅದನ್ನು ಅನುಸಂಧಾನ ಮಾಡ್ತಾನೆ, ಅವನ ವಿಘ್ನಗಳೆಲ್ಲ ನಾಶ ಆಗ್ತವೆ ಅಥವಾ ಅವನಿಗೆ ತಾನು ನಡೆಯುವ ದಾರಿಯಲ್ಲಿ ಬರುವ ಅಡ್ಡಿಗಳೆಲ್ಲ ದೂರ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗೆ ಇವತ್ತು ಚತುರ್ಥಿಯ ದಿನ ವಿಶ್ವರೂಪಿ ಭಗವಂತನನ್ನು ಒಳಗೆ ತುಂಬಿಸಿಕೊಂಡಂತಹ ಗಣಪತಿಯ ಸ್ಮರಣೆ ಮಾಡುವುದು ನಮಗೆ ಅವಕಾಶಗಳು ಸಿಗಬೇಕು ಅಂತ. ನಮ್ಮ ನಡೆಗೆ ಮಧ್ಯದಲ್ಲಿ ಒಂದಷ್ಟು ತೊಂದರೆಗಳಿದ್ದರೆ ನಮಗೆ ಹೋಗಲಿಕ್ಕೆ ಆಗುವುದಿಲ್ಲ. ಎಲ್ಲಿ ಯಾವ ಡೆಸ್ಟಿನೇಷನ್, ಯಾವ ಸ್ಥಳವನ್ನು ನಾವು ತಲುಪಬೇಕೋ ಆ ಸ್ಥಳವನ್ನು ತಲುಪಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅದು ಖಾಲಿ ಇರಬೇಕು, ಆ ಜಾಗ, ನಾವು ಹೋಗುವ ಜಾಗ ಖಾಲಿ ಇರಬೇಕು. ಅದಕ್ಕೆ ಆ ಗಣಪತಿಯನ್ನು ಸ್ಮರಣೆ ಮಾಡಬೇಕು ಅಥವಾ ಅಂತರ್ಯಾಮಿಯಾದ ವಿಶ್ವರೂಪಿ ಭಗವಂತನನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಗುರುಗಳು ಅದೇ ಕೆಲಸವನ್ನು ಮಾಡ್ತಾರೆ. ಅಂದರೆ ಜ್ಞಾನವನ್ನು ಕೊಟ್ಟು ಅಜ್ಞಾನ ನಿವಾರಣೆಯನ್ನು ಮಾಡುವಂಥದ್ದು. ಯಾವ ಜ್ಞಾನದಿಂದ ನಮಗೆ ಬರುವ ತೊಂದರೆಗಳು ದೂರ ಮಾಡಬಹುದು ಅಂತಹ ಜ್ಞಾನವನ್ನು ಕೊಡ್ತಾರೆ ಅಂತ. ಸಮಸ್ಯೆಗಳು ಸಹಜ, ಎಲ್ಲರಿಗೂ ಬಂದೇ ಬರ್ತದೆ.
ಆದರೆ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೇಗೆ ಪಡೆಯಬೇಕು ಅನ್ನೋದನ್ನು ತಿಳ್ಕೊಂಡಿದ್ದವನಿಗೆ ಆ ಸಮಸ್ಯೆಗಳಾಗುವುದಿಲ್ಲ, ಅವನಿಗೆ ಮೆಟ್ಟಿಲುಗಳಾಗ್ತವೆ ಮತ್ತಷ್ಟು ಮೇಲೆ ಇರಲಿಕ್ಕೆ ಅನ್ನೋದಕ್ಕೋಸ್ಕರವಾಗಿ ಗುರುಗಳ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ದೊಡ್ಡ ಗುರು ಅಂತ ಹೇಳಿದರೆ ಗಣಪತಿಯು ದೊಡ್ಡ ಗುರು. ಯಾಕೆ ಅಂದರೆ ಭಗವಂತನನ್ನು ಯಾವ ರೀತಿ ಉಪಾಸನೆ ಮಾಡಬೇಕು ಅಂತ ಗಣಪತಿ ಚೆನ್ನಾಗಿ ತೋರಿಸಿಕೊಟ್ಟಿದ್ದಾನೆ. ನಾವು ಎಣಿಸ್ಕೊಂಡಿದ್ದೇವೆ ಏನೇನೋ ಕಥೆಗಳೆಲ್ಲ ಇದೆ ನಮ್ಮಲ್ಲಿ, ಅವನು ಮಲ್ಕೊಂಡಿದ್ದ, ಆನಂತರ ಕುತ್ತಿಗೆ ಕಡಿದ್ರು, ಹೀಗೆಲ್ಲ. ಅದೆಲ್ಲ ಅಲ್ಲವೇ ಅಲ್ಲ. ಮುಖ್ಯವಾಗಿ ಉಪಾಸನೆ, ಯಾವ ರೀತಿಯ ಉಪಾಸನೆ ನಮ್ಮದಿದೆಯೋ ಆ ರೀತಿಯ ಚಿಂತನೆಗಳು ನಮ್ಮಲ್ಲಿ ಬರ್ತವೆ ಅನ್ನೋದು ಪ್ರಸಿದ್ಧವಾದ ಮಾತು. ಎಲ್ಲರೂ ಪ್ರತಿ ಕ್ಷಣದಲ್ಲಿ ಅದನ್ನು ನಾವು ಅನುಸಂಧಾನ ಮಾಡಬೇಕು. ನಮ್ಮ ಉಪಾಸನೆ ಚೆನ್ನಾಗಿದೆಯೋ ಒಳ್ಳೆಯ ಫಲ, ಉಪಾಸನೆ ಸರಿ ಇಲ್ವೋ ಕೆಟ್ಟ ಫಲ. ಅದು ಒಬ್ಬ ವ್ಯಕ್ತಿಯ ಬಗ್ಗೆ ಆಗಿರಲಿ ಅಥವಾ ದೇವತಾ ಶಕ್ತಿಗಳ ಬಗ್ಗೆ ಆಗಿರಲಿ. ಒಬ್ಬ ವ್ಯಕ್ತಿಯಿಂದ ಅವನು ಸರಿ ಇಲ್ಲ, ಅವನು ಹೀಗೆ ಮಾಡ್ತಾನೆ, ಅವನು ಅನ್ಯಾಯನೇ ಮಾಡೋದು ಅಂತ ನೀವು ಯಾವಾಗಲೂ ಯೋಚನೆ ಮಾಡ್ತಿದ್ದರೆ ಅವನು ಮಾಡಿದ ಒಳ್ಳೆಯ ಕೆಲಸಗಳು ಕೂಡ ಕೆಟ್ಟದಾಗಿಯೇ ಕಾಣಿಸ್ತವೆ. ಅದರಿಂದ ನಾವೇನು ಲಾಭ ಪಡೆಯಬಹುದು, ನಾವು ಹೇಗೆ ಸಾಧನೆ ಮಾಡಿಕೊಳ್ಳಬಹುದು ಅಂತ ಯೋಚನೆ ಮಾಡಿ ಅವರ ಗುಣವನ್ನು ನಿಂದನೆ ಮಾಡದೆ ನಾವು ನಮ್ಮ ಸಾಧನೆಯ ಬಗ್ಗೆ ಚಿಂತನೆ ಮಾಡಿದರೆ ನಮಗೆ ಎಂತಹ ಪ್ರದೇಶದಲ್ಲಿಯೂ ಕೂಡ ಒಳ್ಳೆಯ ಒಂದು ಉತ್ತರವೇ ಸಿಗ್ತದೆ, ಅಥವಾ ಒಳ್ಳೆಯ ಸಾಧನೆಗೆ ಅದು ಮಾರ್ಗಗಳಾಗಿ ಪರಿಣತವಾಗ್ತದೆ. ಹಾಗಾಗಿ ಗಣಪತಿಯು ನಮಗೆ ಒಳ್ಳೆಯ ವಿಷಯವನ್ನು ತೋರಿಸಿಕೊಟ್ಟಿದ್ದಾನೆ. ನನ್ನ ಉಪಾಸನೆ ಎಷ್ಟರ ಮಟ್ಟಿಗೆ ವಿಶ್ವರೂಪಿಯದಿತ್ತು ಅಂದರೆ ಆ ಮುಖವೂ ಕೂಡ ಅದೇ ರೀತಿಯ ವಿಶ್ವರೂಪಿಯ ಭಗವಂತನ ಮುಖ ಆನೆಯ ಮುಖದಂತೆ. ಆದ್ದರಿಂದ ಅವನಿಗೂ ಕೂಡ ಆ ಸ್ವರೂಪ ಬಂದಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಶಾಸ್ತ್ರಕಾರರು ಇದನ್ನು ಹೇಳ್ತಾರೆ. ಹಾಗೆ ನಮ್ಮ ಉಪಾಸನೆ ಇರಬೇಕು. ದೊಡ್ಡ ಗುರು ಹೇಗೆ ಉಪಾಸನೆ ಮಾಡಬೇಕು ಅಂತ ತೋರಿಸಿಕೊಟ್ಟವನು ಗಣಪತಿ. ಗಣಾನಾಂಪತಿ, ಒಂದಷ್ಟು ಗಣಗಳಿಗೆ ನಿಯಾಮಕನಾಗಿದ್ದಾನೆ. ಅಂತಹ ಭಗವಂತನನ್ನು ಒಳಗೆ ಕೂರಿಸಿಕೊಂಡು ನಮ್ಮ ವಿಘ್ನಗಳನ್ನು ನಾಶ ಮಾಡುವಂತಹ ಗಣಪತಿಯನ್ನು ಸ್ಮರಣೆ ಮಾಡೋಣ. ಇನ್ನಷ್ಟು ಸಾಧನೆಗಳು ಭಗವಂತ ಎಲ್ಲ ಸಾಧಕರಿಂದ ಮಾಡಿಸಲಿ. ದೇಶದಲ್ಲಿ ವಿಶಿಷ್ಟವಾದ ಒಂದು ಅಭಿಯಾನ ಅಥವಾ ಚಿಂತನೆಗಳು ಜನರಲ್ಲಿ ಮೂಡಲಿ. ಆ ಮೂಲಕವಾಗಿ ಮುಂದೆ ಬರುವ ಸಮಸ್ಯೆಗಳಿಗೆ ಇವತ್ತೇ ಪರಿಹಾರ ಕಂಡುಕೊಳ್ಳುವಂತಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಎರಡು ಮಾತನ್ನು ಕೃಷ್ಣಾರ್ಪಣ ಮಸ್ತು. ಹರೇ